ಚಾನಲ್ಗೆ ಸ್ವಾಗತ. ನಾನಿವತ್ತು ಕಹಿ ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ರೀ. ನಾನು ಮೆಕ್ಕೆಕಾಯಿನ ರಾತ್ರಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಆರು ಹಾಕಿದ್ದೆ ರೀ. ಅದು ನೀರಿನ ಅಂಶ ಏನೂ ಇರಬಾರ್ದು ಅಂಥೇಳಿ. ಇದು ನೀರಿನ ಅಂಶ ಎಲ್ಲ ಹೋಗೈತೆ ನೋಡ್ರಿ. ಈ ರೀತಿ ಡ್ರೈ ಆಗಿರ್ಬೇಕ್ರಿ. ಇದಕ್ಕೆ ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ನಾನಿಲ್ಲಿ ಸಾಸಿವೆ ಪೌಡ್ರನ್ನ 1 ಟೇಬಲ್ ಸ್ಪೂನಷ್ಟು ಮಾಡಿಟ್ಕೊಂಡೇನಿ ರೀ. ಇದು ಕೊತ್ತಂಬರಿ ಕಾಳು ಪೌಡ್ರು ಡ್ರೈ ಆಗಿದೆ, ಇದನ್ನೇನು ನಾನು ಹುರ್ಕೊಂಡಿಲ್ಲ. ಹಾಗೆ ಸಣ್ಣ ಪೌಡ್ರ್ ಮಾಡಿಟ್ಕೊಂಡೇನಿ ರೀ. 1 ಸಣ್ಣ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡು ಪೌಡ್ರ್ ಮಾಡಿಟ್ಕೊಂಡೇನಿ ರೀ. 1 ಚಿಟಿಕೆ ಅರಿಶಿನ ಮತ್ತು ಇದು ಕಾಳು ಮೆಣಸು ಪೌಡ್ರು. ಕಾಳು ಮೆಣಸು ಪೌಡ್ರು ಒಂದೂವರೆ ಸ್ಪೂನಷ್ಟು ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರಿ ರೀ. ಇದನ್ನು ಹಾಕೋದ್ರಿಂದ ಕ್ರಿಸ್ಪಿಯಾಗಿರ್ತಾವೆ ರೀ, ಭಾಳ ಮೆತ್ತಗೆ ಉಳಿಯಂಗಿಲ್ಲ ರೀ, ಮತ್ತು ಭಾಳ ದಿವಸ ಉಳಿತಾವೆ ರೀ. ಸ್ವಲ್ಪ ಹಿಂಗಡೆ ಹಾಕ್ಕೋಬೇಕು ರೀ. ಇದು ಉಪ್ಪಿಟ್ಟು ತೊಗೊಂಡೇನಿ ರೀ. ಉಪ್ಪು ಮೊಟ್ಟೆ ಉಪ್ಪು ತೊಗೊಂಡೇನಿ ರೀ. ದೊಡ್ಡ ಉಪ್ಪು ತೊಗೊಂಡ್ರೆ ಚೆನ್ನಾಗಾಗ್ತಾವೆ ರೀ. ಈಗ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ನಾನು ಯಾವುದೇ ಎಣ್ಣೆಯನ್ನು ತೊಗೊಂಡಿಲ್ಲ. ಈಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಇದು ಮೊಟ್ಟೆ ಉಪ್ಪು ಐತಿಲ್ಲ ರೀ, ಇದಕ್ಕೆ ಹಾಕ್ಕೋತೀನಿ ನೋಡಿರಿ. ಆಮೇಲೆ ಇದಕ್ಕೆ ಸಾಸಿವೆ ಪೌಡ್ರ್ ಹಾಕ್ಕೋತೀನಿ ರೀ. ಆಮೇಲೆ ಇದಕ್ಕೆ ಜೀರಿಗೆ ಪೌಡ್ರ್ ಹಾಕ್ಕೋತೀನಿ ರೀ. ಆಮೇಲೆ ಇದಕ್ಕೆ ಕೊತ್ತಂಬರಿ ಕಾಳು ಪೌಡ್ರ್ ಹಾಕ್ಕೋತೀನಿ ರೀ. ಆಮೇಲೆ ಇದಕ್ಕೆ ಮೆಣಸು ಕಾಳು ಪೌಡ್ರ್ ಹಾಕ್ಕೋತೀನಿ ರೀ. ಮೆಣಸು ಕಾಳು ಪೌಡ್ರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕ್ರಿಸ್ಪಿಯಾಗಿರ್ತಾವೆ ರೀ. ಇದಕ್ಕೆ ಒಂದು ಸೌಟೆಯಿಂದ ಕಲಿಸ್ಕೊಳ್ಳಿ. ಇದಕ್ಕೆ ಖಾರ ಯಾವುದೇ ಖಾರವನ್ನು ಹಾಕಬಾರ್ದು ರೀ, ಯಾಕಂದ್ರೆ ಮೆಣಸು ಕಾಳು ಪೌಡ್ರ್ ಹಾಕಿರ್ತೀವಿ ಅದರೊಳಗೆ ಖಾರ ಇರ್ತೈತೆ ರೀ. ಮತ್ತು ಈಗ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ. ಮತ್ತು ಹಿಂಗಡ ತೊಗೊಂಡಿದ್ವಲ್ರಿ, ಹಿಂಗಡ ಒಂದಿಷ್ಟು ಹಾಕ್ತೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೆಣಸು ಪೌಡ್ರ್ ಮಿಕ್ಸ್ ಮಾಡ್ಕೊತೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಪೌಡ್ರು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಕಲಿಸ್ಕೊತೀನಿ. ಎಣ್ಣೆ ಹಾಕೋದ್ರಿಂದ ಜಿಡ್ಡು ಹಾಕ್ತಾರೆ, ಲೋಕಲ್ ವಾಸ್ಪರಿಂದ ಹಾಕ್ತಾರೆ, ಎಣ್ಣೆನೇ ಹಾಕ್ತಾರೆ. ಹಿಂಗೆ ಡ್ರೈ ಆಗಿ ಇಟ್ಕೊಂಡ್ರೆ ಇದು ಪೂರ್ತಿ ಕಾಯಿನ ತೊಳ್ಕೊಂಡು ಹೆಂಚಿ ಒಂದು ಅರ್ಬೇಲಿ ಹಾಕಬೇಕು. ನೈಟ್ ಅಥವಾ ಯಾವಾಗ ಹಾಕೋ ಟೈಮ್ ನಿಮಗೆ ಇದು ಒಟ್ಟು ನೀರಿನ ಅಂಶ ಏನೂ ಇರಬಾರ್ದು. ಕಾಯಿ ಮೇಲೆ ಡ್ರೈ ಆಗಿದೆ. ಇದನ್ನು ಇನ್ನು ಹಂಗೆ ತಂದು ಒಂದು ಹಾಕಿದ್ರೆ ಸ್ಟೋರ್ ಮಾಡಿ ಇಟ್ಕೊಂಡು ಹಿಂಗೆ ಒಂದು 4 ದಿನ ಬಿಟ್ಟು ತಿನ್ಲಿಕ್ಕೆ ನಡೀತಾರೆ. ಇಷ್ಟೊತ್ತು ನಿಮ್ಮ ಟೈಮ್ ಪುಸ್ತಕ ಮಾಡ್ಕೊಂಡು ನಮ್ಮ ಚಾನಲ್ ಥ್ಯಾಂಕ್ಸ್ ರೀ. ಲೈಕ್ ಆದ್ರೆ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ರೀ. ಮತ್ತೊಂದು ಹೊಸ ರೆಸಿಪಿಗೆ ಒಂದಿಗೆ ನಾವು ಮತ್ತೆ ಬರ್ತೀವಿ ರೀ. ನಮಸ್ಕಾರ.